ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಾಘು. ಇದು ನಮ್ಮೂರ ಜಾತ್ರೆ ದಿನದ ವ್ಲಾಗ್ ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮನೆ ಕೆಲಸ ಇದ್ರಿಂದ. ಜಾತ್ರೆ ಅಂದಮೇಲೆ ಕೆಲಸಗಳಿದ್ದೇ ಇರುತ್ತಲ್ವ. ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಈ ರೀತಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಈ ರೀತಿ ರೆಡಿ ಆದೆ. ಏನಕ್ಕೆ ಅಂತೀರಾ, ಪೂಜೆ ಮಾಡಬೇಕು, ಇನ್ನು ಅಡುಗೆ ಮಾಡಬೇಕು. ಅದರಿಂದ ಈ ರೀತಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಈ ರೀತಿ ಪೂಜೆ ಎಲ್ಲ ಮಾಡಿದೆ. ನಾನು ವಿಡಿಯೋ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಇನ್ನು ಆಮೇಲೆ ಅಡುಗೆ ಮಾಡೋಣ ಅಂತ ಕೂತ್ಕೊಂಡೆ. ನನ್ನ ಮಗ ಈ ರೀತಿ ಹೆಲ್ಪ್ ಮಾಡ್ತೀನಿ ಅಂತ. ಆಮೇಲೆ ನನ್ನ ಫ್ರೆಂಡ್ ಬಂದ ಅಂತ ಈ ರೀತಿ ಡ್ಯಾನ್ಸ್ ಮಾಡ್ತಾವೆ. ನಾನು ವೀಡಿಯೋ ಮಾಡೋದು ನೋಡಿದ್ರೆ ಏನು ಮಾಡೋದಿಲ್ಲ, ಹಿಂದಕ್ಕೆ ಬಂದುಬಿಡ್ತಾನೆ. ಆಮೇಲೆ ಆಚೆ ಕಡೆ ಬಂದು ನೋಡಿದ್ರೆ ಈ ರೀತಿ ರೋಡ್ ಇತ್ತು, ಇನ್ನೂ ಯಾರೂ ಅಷ್ಟು ಬಂದಿರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡಿಸ್ಕೊಬರೋಣ ಅಂತಂದ್ರೆ ಹೋಗ್ತಾ ಇದ್ವಿ ಪೂಜೆ ಮಾಡ್ಸೋಕ್ಕೆ. ಅಷ್ಟರಲ್ಲೇ ಪೊಲೀಸವ್ರು ಬಂದಿದ್ದರು. ಆಮೇಲೆ ಮುಂದೆ ಹೋಯ್ತಾ ಕಟ್ಔಟ್ ನೋಡಿದೆ, ನಮ್ಮ ಏರಿಯಾ ಬಾಯ್ಸ್ದು ಎಲ್ಲ ಫೋಟೋ ಎಲ್ಲ ಹಾಕಿದ್ರಲ್ಲ, ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಜಾತ್ರೆ ಒಳಗಡೆ ಹೋಗ್ತಾಯಿದ್ವಿ. ನೋಡಿ, ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು, ತೇರು ಎಳೆದಿದ್ರಲ್ಲ ಆಗ ಹೋಗಿದ್ದು. ಅದರಿಂದ ಇನ್ನೂ ಜಾಸ್ತಿ ಜನ ಬಂದಿರಲ್ಲ. ಆಗ್ತಾನೆ ಎಲ್ಲ ಜಾತ್ರೆಗೆಲ್ಲ ಇಡ್ತಾಯಿದ್ರು. ಇನ್ನೂ ನಾವು ಹೋಗಿದ್ವಲ್ಲ ಆಗೆಲ್ಲ ಇಷ್ಟು ಚೆನ್ನಾಗಿ ಬಂದಿದ್ದರು. ನೋಡಿ, ಮಕ್ಳು ಎತ್ಕೊಂಡು ಹೋಗೋದಂತೂ ಭಾರಿ ಕಷ್ಟ. ಅದರಲ್ಲೂ ಮಕ್ಳು ಎತ್ಕೊಂಡು ನಮ್ಮ ಮನೆಯವ್ರು ಪಾಪ ಎತ್ಕೊಂಡು ಹೋಯ್ತವ್ರೆ, ನಾನು ಹಿಂದೆ ಹೋಯ್ತಿದ್ದೀನಿ. ಅದರಲ್ಲೂ ರೋಡಂತೂ ನಮ್ಮೂರಲ್ಲಿ ಜಾತ್ರೆ ದಿನ ಅಂತೂ ಪ್ರತಿ ವರ್ಷವೂ ಮಳೆ ಉದಯ ಹೋಯ್ತೆ. ಆ ಗೊಜ್ಜೆಯಲ್ಲಿ ಹೋದ್ವಿ. ಆಮೇಲೆ ತೀರತ್ರ ಪೂಜೆ ಮಾಡ್ಸೋಕೆ ಹೋದ್ರೆ ಅಷ್ಟು ಜನ ನಿಂತಿದ್ರು. ದೇವ್ರಿಗೆ ಈ ರೀತಿ ಅಲಂಕಾರ ಮಾಡಿದ್ರು. ಆಮೇಲೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅದು ಕ್ಯೂ ಜಾಸ್ತಿ ಇತ್ತು. ಒಳಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಆಚೆ ಕಡೆನೇ ಫೋಟೋ ತಗೊಂಡು ಹುಲಿ ವಾಹನದ ಹತ್ರ ಬಂದು ಈ ರೀತಿ ಎಲ್ಲ ಕೈ ಮುಕ್ಕೊಂಡು ಆಚೆ ಕಡೆಯಿಂದ ನೋಡಿದ್ರೆ ಇಷ್ಟು ಜನ ಬಂದು ಸೇರಿದ್ರು. ಆಮೇಲೆ ತಡಿ ಕಳ್ಳೆಪುರಿ ತಗೊಳ್ಳೋಣ ಅಂತ ಹೋದ್ವಿ. ಕಳ್ಳೆಪುರಿ ಹತ್ರನೂ ಕ್ಯೂ ಇದ್ರು. ನಮ್ಮ ಮನೆಯವ್ರು ಕಳ್ಳೆಪುರಿ ತೊಗೊತಾ ಇದ್ರು. ಆ ರೀತಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಆಮೇಲೆ ಕಳ್ಳೆಪುರಿ ಎಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ನನ್ನ ಮಗ ಈ ರೀತಿ ಆಟ ಆಡಬೇಕು ಅಂತಂದ. ಅವ್ನು ಈ ರೀತಿ ಆಟ ಆಡ್ತಾಯಿದ್ದ. ಅಷ್ಟರಲ್ಲಿ ನನ್ನ ದೊಡ್ಡ ಮಗ ಸಿಗ್ತಾ. ಇವನು ಹತ್ತಿಸಿದ್ರೆ ನಾನು ಆಡ್ತೀನಿ ಅಂದ್ಬಿಟ್ಟು ಹೋದ. ಅವ್ನು ಆಡ್ದ. ಆಮೇಲೆ ನನ್ನ ಚಿಕ್ಕ ಮಗ ಇನ್ನೊಂದು ಆಟ ಆಡ್ತೀನಿ ಅಂದ. ಇದಕ್ಕೂ ಕೂತ್ಕೊಂಡ. ಇದರಲ್ಲಿ ಚೆನ್ನಾಗಿ ಆಡ್ತಾಯಿದ್ದ. ನಾನು ಕೂತ್ಕೊಳ್ಳಲ್ವೇನೋ ಅಳ್ತಾನೇನೋ ಅಂದ್ಕೊಂಡ್ರೆ ಅವನೇ ಚೆನ್ನಾಗಿ ಆಡ್ದವನೇ. ಇಳಿಯೋದೇ ಇಲ್ಲ ಅಂತಾನೆ. ಅವ್ನು ಕರ್ಕೊಂಡು ಹೋಗ್ಬಿಟ್ಟು 2-3 ಸಲ ಅಲ್ಲೇ ಕೂತ್ಕೊತೀನಿ ಅಂತವ್ನು. ಆಮೇಲೆ ನಮ್ಮ ಮನೇಲಿ ಇರ್ತೀವಿ ಬೇಳೆ ಸಾರು, ಪಲ್ಯ, ವಡೆ, ಪಾಯಸ ಎಲ್ಲನೂ ಮಾಡಿದ್ವಿ. ಆಮೇಲೆ ನೈಟ್ ಆಚೆ ಕಡೆ ಬಂದು ನೋಡಿದ್ರೆ ಇಷ್ಟು ಆಲೆ ಗಾಡಿಗಳೆಲ್ಲ ಫುಲ್ ಆಗಿಬಿಟ್ಟಿದ್ದು. ಆಮೇಲೆ ನೋಡ್ತಾ ಕೂತವ್ರೆ. ಆಮೇಲೆ ಈ ರೀತಿ ಎಲ್ಲ ಒಂದು ಸೆಲ್ಫಿ ತಗೊಂಡು ತಡಿ ಇನ್ನೊಂದು ರೌಂಡ್ ಹೋಗಿದ್ದು ಬರೋಣ ಅಂತ ಹೋಗ್ತಾಯಿದ್ವಿ. ನನ್ನ ಹುಡುಗಿತಿ, ನನ್ನ ಮಕ್ಕಳು ಇಬ್ಬರು ಎಲ್ಲರೂ ಹೋಗ್ತಾಯಿದ್ವು. ಆಗ ಹೋಗ್ತಿದ್ದಂಗೆ ಇಷ್ಟು ಆಲೆ ಗಾಡಿಗಳು ನೋಡಿ ಎಷ್ಟು ನಿಂತಿದೆ. ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಸೈಡ್ ಮಾಡ್ಕೊಂಡು ಹೋದ್ವಿ. ಸಂಜೆ ಐತಿದ್ದಂಗೆ ರಶ್ ಆಗೇ ಇರ್ತಾರೆ ಯಾವಾಗಲೂ. ಬೆಳಗ್ಗೆಯಿಂದ ಸ್ವಲ್ಪ ಇರೋದಿಲ್ಲ. ಸಂಜೆ ಐತಿದ್ದಂಗೆ ಕೆಲ್ಸಕ್ಕೆ ಹೋಗಿದ್ದವರೆಲ್ಲ ಬರ್ತಾರಲ್ಲ, ಅದರಿಂದ ಇಷ್ಟು ಜನ ರಶ್ ಇದ್ದರು. ಆ ಕತ್ಲೆಲ್ಲಂತೂ ಆ ಜನಗಳ ಮಧ್ಯೆ ಹೋದ್ವಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ರೆಡಿ ಮಾಡಿರೋದೆಲ್ಲ. ಪ್ರತಿ ವರ್ಷ ನಾನು ಜಾತ್ರೆ ಒಳಗಡೆ 2-3 ಸಲ ಇಲ್ಲ ಅಂದರೂ 3-4 ಸಲ ಹೋಗ್ತಿದ್ದೆ. ಈ ವರ್ಷನೇ ಬರೀ 2 ಸಲ ಹೋಗಿದ್ದು. ಯಾಕೆಂದರೆ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಕಟ್ಕೊಂಡು ಯಪ್ಪ ಹೋಗೋಕ್ಕಂತೂ ಆಗಲೇ ಇಲ್ಲ. ಹಂಗೆ ಹಿಂಗೆ ಹೋಗ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಸೇರಿದ್ದಾರೆ ಅಂತ. ಎಲ್ಲ ತಗೊಳ್ಳೋದ್ರಲ್ಲಿ ತಿನ್ನೋದ್ರಲ್ಲಿ ಎಲ್ಲ ಬ್ಯುಸಿ ಆಗಿಬಿಟ್ಟವ್ರೆ. ಎಲ್ಲ ನೋಡ್ಕೊಂಡು ಹಿಂಗೆ ಹೋದ್ವಿ. ಈ ಸಲ ಕುಸ್ತಿ ಹತ್ರ ಅಂತೂ ನಾನು ಸರಿಯಾಗಿ ನೋಡೋಕೆ ಹೋಗಲೇ ಇಲ್ಲ. ಆಮೇಲೆ ಈ ರೀತಿ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿವಿ. ಆಗ ಫೋಟೋ ತೊಗೊಂಡು ದೇವ್ರಿಗೆ ಈ ರೀತಿ ಒಳಗಡೆ ಅಲಂಕಾರ ಮಾಡಿದರು. ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೋಗಿ ನೋಡ್ಕೊಂಡು ತೊಗೊಬಂದಿದ್ರು. ಕುಸ್ತಿ ಹತ್ರ ಇಷ್ಟು ಚೆನ್ನಾಗಿದ್ರು. ತಡಿ ಹೋಗಿ ನೋಡೋಣ ಅಂತ ಹೋಗ್ದು ನೋಡಿದೆ. ಫುಲ್ ಸುತ್ತ ಗಂಡಸ್ರು ನಿಂತವ್ರು. ಅವ್ರ ಮಧ್ಯೆ ನಾನೇ ನಿಂತ್ಕೊಳ್ಳಿ ಅಂದ್ಬಿಟ್ಟು ಬರೀ ಈ ರೀತಿ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ. ಬಂದಾದ್ಮೇಲೆ ನೋಡ್ತಿದ್ದಂಗೆ ಕುಸ್ತಿ ಮಾಡೋಣ ಖಾಲಿ. ಯಾಕೆ ಅಂತೀರಾ, ಕುಸ್ತಿನೇ ಮುಗ್ದೋಯ್ತಲ್ಲ. ಅದಕ್ಕೆ ಕುಸ್ತಿ ಎಲ್ಲ ಖಾಲಿ ಆದಮೇಲೆ ಎಲ್ಲ ಜಾತ್ರೆ ಒಳಗಡೆ ಸೇರ್ಕೊಂಡು ಆಮೇಲೆ ಹುಲಿವಾನ ಎತ್ತಿ ಈ ರೀತಿ ಆಡಿಸ್ತಾವ್ರೆ ನೋಡಿ. ಈ ರೀತಿ ಎಲ್ಲ ಆಡಿಸಾದ್ಮೇಲೆ ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ನಾನು ಹೊರ್ಗಿತ್ತಿ ಅಂದರೆ ನಮ್ಮ ಅಕ್ಕ ಇಬ್ಬರು ಒಂದೆರಡು ಫೋಟೋ ತೊಗೊಂಡು, ಆಮೇಲೆ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಅವ್ರ ಜೊತೆನೂ ಒಂದೆರಡು ಫೋಟೋ ತೊಗೊಂಡು, ಆಮೇಲೆ ನನ್ನ ಮಗಳಿಬ್ಬರು ಇದ್ರಲ್ಲ ಅವ್ರಿಗೂ ಒಂದೆರಡು ಫೋಟೋ ತೊಗೊಂಡು ಬಂದ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.